ನಮಸ್ಕಾರ, ನನ್ನ ಹೆಸರು ಮನು. ನಾನು 10ನೇ ಕ್ಲಾಸ್ ಇವಾಗಷ್ಟೇ ಮುಗಿಸಿದ್ದೇನೆ. ಹೆಂಗಿತ್ತು ಸಿಲೆಬಸ್ ಎಲ್ಲ ಚೆನ್ನಾಗಿತ್ತಾ ಈ ಸಲ? ಹೆಂಗಿತ್ತು ಪೋರ್ಷನ್ಸ್ ಹೆಂಗಿತ್ತು? ಇಲ್ಲ, ಸಿಲೆಬಸ್ ಎಲ್ಲ ಫುಲ್ ಸ್ವಲ್ಪ ಟಫ್ ಇತ್ತು. ಆದರೆ ನಾನು ಮ್ಯಾಥ್ಸಲ್ಲಿ ಫುಲ್ ವೀಕ್ ಇದ್ದೆ. ನಿನ್ನ ಸಿಲೆಬಸ್ ಯಾವ್ದು ಮನು? ಸಿ ಬಿ ಎಸ್ ಸಿನಾ ಸ್ಟೇಟ್ ಸಿಲೆಬಸ್ಸಾ? CBSE ಸಿಲೆಬಸ್. ಸಿ ಬಿ ಎಸ್ ಸಿ. ಹಾಂ ಹಾಂ ಹಾಂ. ಈಗ ನಿಮಗೆ ಏನು FA1 FA2 ಅಂತಂದೇಳಿ ಮಾಡ್ತಿದ್ರಲ್ಲ, ಆ ರೀತಿ ನಿಮಗೆ ಯಾವ ರೀತಿ ಎಕ್ಸಾಮ್ ಕಂಡಕ್ಷನ್ ಮಾಡಿದ್ರು ಅವರು? ನಮಗೆ PT1 PT2 ಮಾಡಿದ್ರು. ಆಮೇಲೆ ಸೆಪ್ಟೆಂಬರ್ಲಿಂದ ಸ್ಲಾಟ್ ಸ್ಟಾರ್ಟ್ ಮಾಡಿದ್ರು. ಹಾಂ, ಆಮೇಲೆ ಎಷ್ಟು ಸ್ಲಾಟ್ಸ್ ಮಾಡಿದ್ರು? ಸ್ಲಾಟ್ಸ್ ಏನಂದ್ರು ಒಂದು 250 ಮಾಡಿದ್ರು. 250 ಅಂತಂದ್ರೆ ನಿಮ್ಮ ಏನು ಪೋರ್ಷನ್ಸ್ ಬೇಸಸ್ ಮ್ಯಾಗ? ಹೌದು. ಹಾಂ ಹಾಂ. ಆ ಎಕ್ಸಾಮ್ನಾಗ ಯಾವ್ಯಾವ ರೀತಿ ಕ್ವಶನ್ಸ್ ಫೇಸ್ ಮಾಡ್ತಿದ್ದಿ ನೀನು? ಇಲ್ಲ, ಮ್ಯಾಥ್ಸಾಗ ಭಾಳ ವೀಕ್ ಇದ್ದೆ. ಮ್ಯಾಥ್ಸ್ ಕ್ವಶನ್ ಬಂದರೆ ಆಗ್ತಿದ್ದಿಲ್ಲ. ಹಾಂ. ಒಂದು ಓವರ್ ಕಾನ್ಫಿಡೆಂಟ್ ಕೂಡ ಆಗಿಬಿಟ್ಟಿದ್ದೆ. ಮ್ಯಾಥ್ಸ್ನಾಗ ಯಾವ ಥಿಯರಿ ಟಫ್ ಅನ್ಸ್ತು ನಿನಗೆ? ಮ್ಯಾಥ್ಸೇ ಆಲ್ಮೋಸ್ಟ್ ಆಲ್ ಎಲ್ಲ ಟಫೇ ಆಗಿತ್ತು. ನಿನ್ನ 10th ಯಾವ ಇಯರ್ ನೀನು? ನಾನು 2025-26. 25-26. ನಿನಗೆ ಥಿಯರಿ ಒಂದು ಸ್ವಲ್ಪ ಟಫ್ ಅನ್ನಿಸ್ತಿದ್ವು ಮ್ಯಾಥ್ಸಲ್ಲಿ. ಫೇವ್ರೇಟ್ ಸಬ್ಜೆಕ್ಟ್ ಯಾವ್ದು ನಿಮ್ಮದು ಈಗ 10th Social. ಈಸಿ ಟು ರೀಡ್ ಅನ್ನೋ ಲೆಕ್ಕಕ್ಕೆ ಈಗ ನೀನು ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂತಂದರೆ ಯಾವ ಸಬ್ಜೆಕ್ಟ್ ನಿನಗೆ? ಇಂಗ್ಲೀಷು, ಸೋಷಿಯಲ್. ಇಂಗ್ಲೀಷು, ಸೋಷಿಯಲ್. ಮತ್ತು ನಿನ್ನ ಏನೇನು ಶೇರ್ ಮಾಡ್ಕೋಬೇಕು ಅನ್ಸುತ್ತೆ 10th ಸಿಲೆಬಸ್ ಬಗ್ಗೆ ಆಗಲಿ? ನೀನು 10th 10 ತಾಸು ಓದೋದಕ್ಕಿಂತ 1 ತಾಸು ಓದಬೇಕು ಕಾನ್ಸಂಟ್ರೇಟ್ ಕೊಟ್ಟು. ನೀನು ಯಾವ ರೀತಿ ಓದಿದಿ? ನಿನ್ನ 10th ಸ್ಟಾರ್ಟಿಂಗ್ ಹೆಂಗಿತ್ತು? ಸ್ಟಾರ್ಟಿಂಗ್ ಓದಿದ್ದಿಲ್ಲ, ಪರ್ಸೆಂಟೇಜ್ ಭಾಳ ಕಮ್ಮಿ ಬಂದಿತ್ತು. ಸ್ಟಾರ್ಟಿಂಗ್ ಅಂದರೆ ಯಾವುದು? 6 ಮಂತ್ಸ್ ಎಕ್ಸಾಮ್ಗೆ 6 ಮಂತ್ಸ್. ಅದರಲ್ಲಿ ಕಡಿಮೆ ಬಂದಿತ್ತು. ಅಂದರೆ ಸ್ಟಾರ್ಟಿಂಗ್ ಎಲ್ಲ ಹೆಂಗೆ 10th ಸ್ಟಾರ್ಟ್ ಆಯ್ತಲ್ಲ, ಏನು ನಿನಗೆ ಫಿಯರ್ ಇತ್ತಾ ಏನೋ? ಫುಲ್ಲು ಮೋಟಿವೇಶನ್ ಆಗಿದ್ದೆ. ಒಂದು ತಿಂಗಳ ಓದಿದ್ದೆ, ಆಮೇಲಿಂದ ಬಿಟ್ಬಿಟ್ಟೆ ಓದೋದು. ಫಸ್ಟ್ ಮಂತ್ ಓದಿದೆ. ಫಸ್ಟ್ ಮಂತ್ ಆದಮೇಲೆ ಏನು ಬಿಡು, ಇದು ಸಬ್ಜೆಕ್ಟ್ ಎಲ್ಲ ನನಗೆ ಈಸಿ ಟು ಅಂಡರ್ಸ್ಟ್ಯಾಂಡ್ ಐತೆ ಅಂತಂದೇಳಿ ಜಸ್ಟ್ ಇಗ್ನೋರ್ ಮಾಡಿದೆ ಆ ಸಬ್ಜೆಕ್ಟ್ಸ್ನೆಲ್ಲ. ಮತ್ತು ಅಂದರೆ ನಿನಗೆ ಯಾವಾಗ ನಿನಗೆ ಇಲ್ಲಪ್ಪ ಇದು ನನಗೆ ಯಾಕೋ ಟಫ್ ಅನ್ಸಕತ್ತೈತಿ ನನಗೆ ಅಂತಂದೇಳಿ ನಿನಗೆ ಥರ್ಡ್ ಅಂತ ಯಾವಾಗ ಅನಿಸ್ತಿ ಸಬ್ಜೆಕ್ಟ್ಸ್ ಎಲ್ಲ? ಎಕ್ಸಾಮ್ಗೆ 1 ತಿಂಗಳ ಹಿಂದೆ. ಅವಾಗ ಏನು ಅನಿಸ್ತು? ಯಾವ ರೀತಿ ನಿನಗೆ ಅಂದರೆ ಎದಕ್ಕೆ ಅನಿಸ್ತಾ ಆ ರೀತಿ ನಿನಗೆ? ಏನು ಎಕ್ಸಾಮ್ ಏನು ಬರ್ತಿದ್ದಿಲ್ಲ, ಯಾವುದು ಫುಲ್ ಪರ್ಫೆಕ್ಟ್ ಆಗಿದ್ದಿಲ್ಲ. ಅವರು ಎಕ್ಸಾಮ್ ಹೆಂಗಪ್ಪ ನನಗೆ ಫ್ಯೂಚರ್ ಆ ರೀತಿ? ಹಾಂ ಹಾಂ. ಏನು ನಿನಗೆ ಅಂದರೆ ಫ್ಯೂಚರ್ ಹೆಂಗೆ ಅಂತಂದ್ರೆ ಪೇರೆಂಟ್ಸ್ ಏನು ನಿನಗೆ ನಿನ್ನ ಫ್ಯೂಚರ್ ಬಗ್ಗೆ ಹೆಂಗೆ ಏನು ಅಂತಂದೇಳಿ ಅವರೇ ಥ್ರೆಟನ್ ತರಿಸಿದ್ರೆ ನಿನಗೆ ಅನಿಸ್ತಾ? ನನಗೆ ಅನಿಸಿದೆ. ನಿನಗೆ ಅನಿಸ್ತು ಯಾವ ರೀತಿ? ಅಂದರೆ ನಿನಗೇನು ಟೀಚರ್ಸು ಆಗಲಿ ನಿಮ್ಮ ಸ್ಟೂಡೆಂಟ್ಸ್ ಆಗಲಿ ಅವರು ಓದ್ತಕ್ಕಂಥ ರೀತಿ, ಅವರು ಎಕ್ಸಾಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಅವ್ರ ಸ್ಕೋರ್ಸು ಅದ್ರ ಮೇಲೆ ಅದನ್ನು ನೋಡಿ ನಿನಗೆ ಪರಿಣಾಮ ಬೀರ್ತಾ? ಅವ್ರನ್ನೆಲ್ಲ ನೋಡಿದಾಗ ನಿನಗೆ ಪರಿಣಾಮ ಬೀರ್ತು. ಅವಾಗ ಏನು ಅನಿಸ್ತು? ನಾನು ಓದಬೇಕು, ಈ ಸಲ ಚಲೋ ಪರ್ಸೆಂಟೇಜ್ ಮಾಡಿದ್ರೆ ಕಾಲೇಜ್ ಚಲೋ ಸಿಗ್ತಾವೆ, ಆಮೇಲೆ ಅದಕ್ಕೆ ಚಲೋ ಮುಂದಕ್ಕೆ ಹೋಗ್ಬೋದು. ಅದರಿಂದ ನೀನು ಮುಂದಕ್ಕೆ ಹೋಗ್ಬೋದು ಅಂತಂದೇಳಿ ನಿನಗಿದಾಗಿ ಈಗ ಓದಲಿಕ್ಕೆ ನೀನು ಆಫ್ಟರ್ 6 ಮಂತ್ಸ್ ಎಕ್ಸಾಮ್ ಆದಮೇಲೆ ನೀನು ಒಂದು ಸ್ವಲ್ಪ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಕೊಡಲಿಕ್ಕೆ ಒಂದು ಸ್ವಲ್ಪ ಭಾಳ ಆಯಿತು ಕಾನ್ಸಂಟ್ರೇಟ್ ಕೊಡೋದು. ಅವಾಗಲಿಂತ ನಿನ್ನ ಸಬ್ಜೆಕ್ಟ್ಸ್ ಎಲ್ಲ ಡೆವಲಪ್ ಆಯಿತಾ? ಇಲ್ಲ, ಮ್ಯಾಥ್ಸ್ ಅಂದ್ಬಿಟ್ಟು ಎಲ್ಲ ಡೆವಲಪ್. ಈಗ 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 ಆಲ್ಮೋಸ್ಟ್ ಎಕ್ಸಾಮ್ ಮುಗಿಸ್ದೆ ಅನ್ಸುತ್ತೆ. ಮುಗಿಸಿ ಎಲ್ಲ ಕ್ಲಿಯರ್ ಆಯ್ತಾ ಎಕ್ಸಾಮ್ಸು? 7th ಮಾರ್ಚ್ ಮುಗೀತು. ಮುಗೀತಾ? ಈ ಎಕ್ಸಾಮ್ ಮುಗಿದು ಏನು ಒಂದು ಆಲ್ಮೋಸ್ಟ್ 1 ವೀಕ್ ಆಯಿತಾ? ಇಲ್ಲ, 4 ಡೇಸ್. 3 to 4 days ಆಯಿತು. ಹಾಂ ಹಾಂ ಹಾಂ. ಈಗ ಹೆಂಗೆ ಎಕ್ಸಾಮ್ ಎಲ್ಲ ನೀನು ಫೇಸ್ ಮಾಡಿದೆ? ಯಾವ ರೀತಿ ಅನಿಸ್ತು ಏನು? ಎಲ್ಲ ಚಲೋ ಆಗಿದಾವ. ಮ್ಯಾಥ್ಸ್ ಒಂದು ಸ್ವಲ್ಪ ಇದಾಗಿದೆ. ಟೋಟಲಿ 25-26 10th ಏನಿದೆ ಅಲ್ಲ, ಈಗ ಎಕ್ಸಾಮ್ ನೀನು ಆ್ಯನ್ಯುವಲ್ ಎಕ್ಸಾಮ್ ಬರೆದೆ. ಈ ಎಕ್ಸಾಮ್ಸ್ ಹೆಂಗೆ ಕಂಡಕ್ಟ್ ಆದವು ಏನು? ಈ ಎಕ್ಸಾಮ್ಸ್ ಕಂಡಕ್ಟ್ ಆಗಿದ್ದ ರೀತಿ ಹೆಂಗಿತ್ತು ಹೆಂಗಿಲ್ಲ? ಇಲ್ಲ, CBSE ಅದನ್ನಾಗ ಫುಲ್ ಇದು ಇರುತ್ತೆ. ಆದ್ರೆ ಇದು ಇವಾಗ ಏನು ಹೋಗಿ ಬರ್ದೀವಲ್ಲ, ಹಾಂ ಹಾಂ. ಇವಾಗ ಹೋಗಿ ಬರೆದ್ಮೇಲೆ ಹಂಗೇನು ಅನಿಸ್ಲಿಲ್ಲ. ಫಸ್ಟ್ ಎಕ್ಸಾಮ್ ಒಂದು ಸ್ವಲ್ಪ ಇದಾಯಿತು, ಎಲ್ಲ ಅಡ್ಜಸ್ಟ್ ಆಗಕ್ಕೆ. ಆಮೇಲಿಂದ ಎಲ್ಲ ಚಲೋ ಎಲ್ಲ ಚೆನ್ನಾಗಾಯ್ತಾ? ನೀನೀಗ ಅಂದರೆ ಈಗ ಈಸಿ ಟು ಅಂಡರ್ಸ್ಟ್ಯಾಂಡ್ ಆದೆ ನೀನು ಆದರೂ ಸಬ್ಜೆಕ್ಟ್ಸಿಗೆಲ್ಲ. ಈಗ ಯಾವುದು ನಾವು ಟಫ್ ಅಂತ ಅಂದ್ಕೊಂಡಿರೋ ಮ್ಯಾಥ್ಸ್ನು ನಮ್ಗೆ ಈಗ ಈಸಿ ಆಯಿತು, ಥಿಯರೀಸ್ ಎಲ್ಲ ಈಸಿ ಆಯಿತು. ಈಗ ಯಾಕೆ ಈಸಿ ಆಯಿತು ಅಂತಂದರೆ ನೀನು 6 ಮಂತ್ಸ್ ಇದು ಎಕ್ಸಾಮ್ ಆದಮೇಲೆ ಆ್ಯನ್ಯುವಲ್ ಎಕ್ಸಾಮಿಗೆ ಕಷ್ಟಪಟ್ಟು ಓದಿದೆ. ನೀನು ಸೀರಿಯಸ್ ಆಗಿ ಕಷ್ಟಪಟ್ಟು ಓದೋಕ್ಕೆ ಎಷ್ಟು ದಿವಸ ಆಯ್ತು ಈಗ? 1 ತಿಂಗಳಾಯ್ತು. 1 ತಿಂಗಳಾಯ್ತಾ? ಬಿಡು, ಜೆನ್ಯೂನ್ ಆನ್ಸರ್ ಕೊಟ್ಟೀಗ. ಇಷ್ಟು ಯಾರು ಕೊಡ್ತಾರೆ ಹೇಳು? ಆಯ್ತು. ನಿನ್ನ ಈಗ ಸ್ಕೋರ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಕತ್ತೀಗ ನೀನೀಗ? 88 ಅಬೋ ಎಕ್ಸ್ಪೆಕ್ಟ್ ಮಾಡಕತ್ತೀಗಿ. ನೋಡಿ ಅಂದರೆ ನೀನು 6 ಮಂತ್ಸ್ ಓದಲಾರ್ದೆ ಎಕ್ಸಾಮ್ ಬರೆದು ಆಫ್ಟರ್ 6 ಮಂತ್ಸ್ ನೀನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟು ಮತ್ತು ಈಗ ಒಂದೇ ಮಂತ್ ನೀನು ಎಕ್ಸಾಮಿಗೆ ಓದಿನಿ ಅಂತ ಅನ್ನಕತ್ತಿಗೆ 88 ನೀನು ಎಕ್ಸ್ಪೆಕ್ಟ್ ಮಾಡಕತ್ತೀಗ ಅಂದರೆ ನಿನ್ನ ವಿಲ್ ಪವರ್ ಮಸ್ತ್ ಐತಿ. ನಿನ್ನ ವಿಲ್ ಪವರು, ನಿನ್ನ ಶಾರ್ಪ್ನೆಸ್ ಇರಲಿಕ್ಕೆ ನಿನ್ಗೆ ಇಷ್ಟು ಕಾನ್ಫಿಡೆನ್ಸ್ಲಿಂದ ನೀನು ಆನ್ಸರ್ ಮಾಡ್ತಿದ್ಯಾ ಅಂತಂದರೆ
ಗ್ರೇಟ್. ಎಲ್ಲ ಮಕ್ಕಳು ನಿನ್ನ ರೀತಿ ಈಗ ಕಾನ್ಫಿಡೆನ್ಸ್ ಪವರ್ ಆಗಲಿ, ವಿಲ್ ಪವರ್ ಆಗಲಿ, ಯಾವುದೇ ಇದು ಹೆದರಿಕೆ, ಹಿಂಜರಿಕೆ, ಈ ಎಕ್ಸಾಮ್ ಅನ್ನೋ ಫಿಯರ್ನ ಎದೆಗೆ ಅದಕ್ಕೆ ತಲೆಗೆ ಹಾಕೊಂಡ್ಲಾರ್ದಂಗೆ ನಮ್ಮ ಮುಂದಿನ ಭವಿಷ್ಯದ ಸಲುವಾಗಿ ನಾವು ಓದಬೇಕು ಅಂತಂದೇಳಿ ತಲೆಯಲ್ಲೇ ಆಗಲಿ ಮಾನಸಿಕವಾಗಿ ಆಗಲಿ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಸ್ಟ್ರಾಂಗ್ ಆಗಿದ್ದು ಇದನ್ನು ಈಗ ನೀನು ಏನು ಅಳವಡಿಸ್ಕೊಂಡಿದ್ದೀಗಲ್ಲ ಎಲ್ಲ ಮಕ್ಕಳು ಅಳವಡಿಸ್ಕೋಬೇಕಂತ ನಾನು ನನ್ನ ಅನಿಸಿಕೆ ಹೇಳಕತ್ತೀನಿ. ಮತ್ತೆ ಏನಾನ ಹೇಳಕ್ಕೆ ಇಷ್ಟಪಡ್ತೀಯ ನೀನು? ಮತ್ತೇನಿಲ್ಲ, ಎಲ್ಲ ಸ್ಟಾರ್ಟಿಂಗಿಂದನೇ ಚಲೋ ಮಾಡಿ.